ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನ ಯಾವಡಲ್ಲ ನಿಂದು. ನಮಸ್ಕಾರ ಗುರು ಎಲ್ಲರಿಗೂ. ಬೆಳಗ್ಗೆ ಎದ್ದು ಸೀದಾ ಕಡೆ ತಗೊಂಡು ಹೊಲ್ದ ಕಡೆ ಹೊರಟೆ. ಏನಪ್ಪ ಕೆಲಸ ಅಂದರೆ ನಮಗೆ ಬೆಳಗ್ಗೆ ಇದ್ರೆ ಹೋಗ್ಬಿಡ್ತದೆ ಕೆಲಸ. ಹೊಲ್ತಕ್ಕೆ ಬಂದು ಮ್ಯಾಕ್ ನೋಡಿದ್ರೆ ಮುಕ್ಳರಿ ಅಂತ ಬಿಸಿಲು, ಈ ಕಡೆ ತಿರುಗಿ ನೋಡಿದ್ರೆ ತಿಕಾರಿ ಅಂತ ಹೂವು. ಇವೆಲ್ಲ ಹೆಂಗೆ ನಾವು ಕಾಬಾರ ಮಾಡೋದು? ಆಮೇಲೆ ಬೇಗ ಬೇಗ ಹೂವು ಎಲ್ಲ ಬಿಡಿಸ್ಕೊಂಡು ತಾಣ ಕೊಟ್ಟು ಬರೋಣ ಅಂತ ಹೊರಟೆ. ಹೂವು ಕೊಟ್ಟು ಬಂದು ಏನಪ್ಪ ಕೆಲಸ ಅಂದರೆ ನಮ್ಮ ಮಾಮೂಲಿ ಇದ್ದಿದ್ದೆ ಮರಿಗಳಿಗೆ ಜೋಳ ಹಾಕ್ಬೇಕು. ಮೊನ್ನೆ ಒಬ್ರು ಯಾರೋ ಕೇಳಿದ್ರು ಖಾರಪುರಿ ಹಾಕ್ತೀರಂತ. ನಮ್ಗೇನು ತಿಕ್ಲ ಖಾರಪುರಿ ಹಾಕೋಕ್ಕೆ. ಆಮೇಲೆ ಟೈಮ್ ಆಯ್ತು ಅಂತ ಹೇಳಿ ನಾನು ಊಟ ಗಿಟ ಎಲ್ಲ ಮಾಡ್ಕೊಂಡು ಒಂದೇ ಸಲ ಇನ್ನೇನು ಹೋಗ್ಬೇಕಾಯ್ತು. ಮಿಷನ್ ಹೊಡೆಯೋದೈತೆ ಅಂತ ಹೇಳಿ ಸೀದಾ ಮಿಷನ್ ತಗೊಂಡು ಹೊರಟಿದ್ದೆ. ತೋಟ ಹೊಡೆಯೋದೈತೆ ಇವತ್ತು, ಅಡಿಕೆ ತೋಟ ಅಂತ ಹೇಳಿ ಹೋದೆ. ತೋಟದ ಹತ್ರ ಬಂದು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. 1-2 ಗಂಟೆ ಹೊಡೆದಿವಿ ಅಷ್ಟೇ ಇವತ್ತು. ಆಮೇಲೆ ಮಿಷನ್ ಹೊಡೆಯೋದೆಲ್ಲ ಆತು ಅಂತೇಳಿ ಮನೆ ಕಡೆ ಹೊರಟೆ. ನಾಯಿಗಳಿಗೆ ರಾಗಿ ಹೊಲ್ದಾಗ ಏನು ಕೆಲಸ? ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ. ನಾಯಲ್ಲ ನರಸಿಂಹರಾಜು. ಇವೆಲ್ಲ ಕಳ್ತನಕ್ಕೆ ಬಂದಿರೋ ನಾಯಿಗಳು. ಹೆಂಗ್ ಬನ್ನಿ ಕಳ್ಮಡಕ ಅವ್ರು ಅಣ್ಣ ಕರ್ಕೊಂಡ್ ಬಂದದ್ ನಾ ಏನ್ ಮಾಡಿಲ್ಲ ಅಣ್ಣ. ಅಲ್ಲಿ ನೋಡಿ ಅಂಟ ನೋಡಿ ಅಣ್ಣ ಆತು ಅಣ್ಣ. ನಾ ಏನು ಮಾಡಿಲ್ಲ ಅಣ್ಣ. ಇವ್ರು ಕರ್ಕೊಂಡ್ ಬಂದರು ಅಣ್ಣ. ಅಲ್ಲಿದ್ದೇ ಹಾಕೊಂಡ್ ಬಂದರು ಅಣ್ಣ ಈ ಸೈಕಲ್. ಆಯ್ತು. ಆಮೇಲೆ ಇದಿದೆ ಡ್ಯೂಟಿ. ಸಾಯಂಕಾಲ ಆದರೆ ಜಾಯ್ನ್ ಆಗಲೇಬೇಕು ನಾವು. ಬಂದಿದ್ದೆ ಸೀದಾ ಕುರಿತಕ್ಕೆ. ಸಾಯಂಕಾಲ ಆಯ್ತು ಅಂತ ಹೇಳಿ ಸೀದಾ ಮನೆ ಕಡೆ ಹೊರಟ್ವಿ. ಇವತ್ತಿನ ಕಥೆ ಇಷ್ಟು, ನಾಳೆ ಸಿಗೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.